ವಾಯು ಪ್ರದೇಶವನ್ನು ಇರಾನ್ ತೆರೆಯುತ್ತಾ ಅನ್ನೋ ಪ್ರಶ್ನೆ. 4 ಹಂತಗಳಲ್ಲಿ ಏರ್ ಸ್ಪೇಸ್ ಅನ್ನು ಮುಕ್ತಗೊಳಿಸೋದಕ್ಕೆ ಇರಾನ್ ಪ್ಲಾನ್ ಮಾಡ್ಕೊಳ್ತಾ ಇದೆ. ಆ ಮೂಲಕ ನಮ್ಮಲ್ಲೆಲ್ಲ ಪರಿಸ್ಥಿತಿ ನಾರ್ಮಲ್ಗೆ ಬರ್ತಾ ಇದೆ, ಡೋಂಟ್ ವರಿ ಅನ್ನೋ ಸಂದೇಶ ಕೊಡಬಹುದು. 2 ತಿಂಗಳಿಂದ ಯುದ್ಧ ಆಗ್ತಾ ಇದ್ದ ಹಿನ್ನೆಲೆಯಲ್ಲಿ ತಮ್ಮ ವಾಯು ಪ್ರದೇಶವನ್ನು ಮಿಲಿಟರಿ ಪರ್ಪಸ್ಗೋಸ್ಕರ ಕ್ಲೋಸ್ ಮಾಡಿತ್ತು ಇರಾನ್. ಬಟ್ ಈಗ ಮೊದಲನೇ ಹಂತ, ಎರಡನೇ ಹಂತ ಅಂತ ಹೇಳಿ ಅದನ್ನು ಓಪನ್ ಮಾಡೋದ್ರ ಮೂಲಕ ಪರಿಸ್ಥಿತಿ ತಿಳಿಯಾಗಿದೆ ಅಂತ ಹೇಳೋ ಪ್ರಯತ್ನವನ್ನು ಇರಾನ್ ಮಾಡ್ತಾ ಇದೆ. ಹೇಗೆ ಅಂದರೆ, ಇರಾನ್ನಲ್ಲಿ ಒಂದು 6 ಪ್ರಮುಖ ಏರ್ಪೋರ್ಟ್ಗಳಿದ್ದಾವೆ. ಸೊ ಮೊದಲ ಹಂತದಲ್ಲಿ ಟ್ರಾನ್ಸಿಟ್ಗೆ ಅವಕಾಶ ಇರುತ್ತೆ. ಟ್ರಾನ್ಸಿಟ್ ಅಂದರೆ ಹೊರ ದೇಶಗಳಿಂದ ಬರ್ತಾ ಇದ್ದ ಗೂಡ್ಸನ್ನು ಏರೋಪ್ಲೇನ್ ಕ್ಯಾರಿಯರ್ನಲ್ಲೂ ಕೂಡ ತರಿಸ್ಕೊಳ್ಳೋದಕ್ಕೆ, ಆ ಮೂಲಕ ಇರೋ ಕ್ರೈಸಿಸನ್ನು ಮ್ಯಾನೇಜ್ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು. ಎರಡನೇ ಹಂತದಲ್ಲಿ ಪ್ಯಾಸೆಂಜರ್ಸ್ಗೂ ಕೂಡ ಇರಾನ್ ಬಿಟ್ಟು ಹೋಗೋದಕ್ಕೆ ಅಥವಾ ಇರಾನಿಗೆ ಬಂದಿಳಿಯೋದಕ್ಕೆ ಮುಕ್ತ ಅವಕಾಶವನ್ನು ಮಾಡಿಕೊಡ್ಬೋದು. ಈ ಥರ 3-4 ಹಂತಗಳಲ್ಲಿ. ಇದರಿಂದ ಏನು ಲಾಭ ಆಗುತ್ತೆ ಅಂದರೆ, ಮಿಡಲ್ ಈಸ್ಟ್ನಲ್ಲಿ ಇರಾನ್ನ ಏರ್ ಸ್ಪೇಸ್ ಕ್ಲೋಸ್ ಆಗಿರೋದ್ರಿಂದ ಮಿಡಲ್ ಈಸ್ಟ್ನಲ್ಲಿ ವಿಪರೀತ ಟ್ರಾಫಿಕ್ ಆಗ್ತಾ ಇದೆ, ಏರ್ ಟ್ರಾಫಿಕ್ಕು. ಒಂದು ಸುತ್ತಾಕೊಂಡು ಬರ್ಬೇಕು ನಾವು ಅನ್ನೋ ಒಂದು ಕೊರಗಿತ್ತು ವಿಮಾನಯಾನ ಸಂಸ್ಥೆಗಳಿಗೆ. ಅದು ಸ್ವಲ್ಪ ಮಟ್ಟಿಗೆ ನೀಗ್ದಂಗೆ ಆಗುತ್ತೆ ಮತ್ತು ಜನರಿಗೆ ಇಂಪಾರ್ಟೆಂಟ್ಲಿ ಭರವಸೆ ಕೊಟ್ಟಂಗೆ ಆಗುತ್ತೆ, ನಮ್ಮ ಸಾರ್ವಭೌಮತ್ವವನ್ನು ನಾವು ರಕ್ಷಿಸ್ಕೊಂಡಿದ್ದೀವಿ ಅಂತ. ಸೊ ಈ ಕಾರಣಕ್ಕೋಸ್ಕರ 4 ಹಂತದಲ್ಲಿ ಓಪನ್ ಮಾಡ್ತಾರೆ ಅಂತ.